ಜಯವೆನ್ನಿ ಜಗದಂಬಿಗೆ ಮಹತಾಯಿ ಚಾಮುಂಡಿಗೆ. ನಂಗೆ ತುಂಬ ಪಾಸಿಟಿವ್ ವೈಬ್ ಇದೆ. ನಾನು ಮಾಡ್ತಿರೋಂಥ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಕಾಣಿಸ್ತಾ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ಮೊರೆ ಇಡುವೆ ಪಾದದಲ್ಲಿ ಚಾಮುಂಡಿ ತಾಯಿ. ನನಗೆ ಇವತ್ತು 7 ವಾರ ಕಂಪ್ಲೀಟ್ ಆಗಿದೆ. ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅದು ನನಗೆ ನೆರವೇರಿದೆ. ಸೊ ಹಾಗಾಗಿ ಇವತ್ತಿನ ಲಾಸ್ಟ್ ಡೇ. ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ. ದೇವ್ರ ಮಹಿಮೆ ಇಲ್ಲದೆ ಯಾರು ಇಷ್ಟು ಜನ ಬರಕ್ ಸಾಧ್ಯನೇ ಇಲ್ಲ. ನೀವೇ ನೋಡ್ತೀರಾ ಎಷ್ಟು ಜನ ಇದೆ ಅಂತ. ಇದ್ರಲ್ಲೇ ಗೊತ್ತಾಗುತ್ತೆ ತಾಯಿ ಎಷ್ಟು ಎಲ್ಲರಿಗೂ ಒಳ್ಳೇದ್ ಮಾಡಿದಾಳೆ ಅಂತ. ಹಾಲು ಕೊಟ್ಟರು ನೀನೆ, ನೀರು ಕೊಟ್ಟರು ನೀನೆ, ನಿನ್ನ ಪ್ರಸಾದ ಎನ್ನುವೆ ಮಾತಾಯಿ ನಿನ್ನ ಮಹಿಮೆಯ ನಾನು ಹಾಡುವೆ. ನಾನು ಇವಾಗ ಆಪರೇಷನ್ ಇಲ್ಲ, ನನಗೆ ಚೆನ್ನಾಗಿದ್ದೀನಿ. ನಾನು ಇದು ತುಂಬ ಸತ್ಯವಾದ ಮಾತು ನಾನು ಹೇಳ್ತಾ ಇರೋದು. ತುಂಬ ನಂಬಿಕೆ ಇಟ್ಟು ಬಂದಿದ್ದೀನಿ, ತುಂಬ ನಂಬ್ತೀನಿ, ನನ್ನ ಜೀವ ಇರೋವರೆಗೂ ನಂಬ್ತೀನಿ. ಗೌಡಗಿರಿಯ ಚಾಮುಂಡೇಶ್ವರಿ ಸನ್ನಿಧಿ ಇದೀಗ ಕರ್ನಾಟಕದ ಪುಣ್ಯಕ್ಷೇತ್ರವಾಗಿ ಖ್ಯಾತಿಯಾಗಿದೆ. ದಿನೇ ದಿನೇ ತನ್ನ ಪವಾಡ ಹಾಗೂ ಮಹಿಮೆಯಿಂದ ಜನಪ್ರಿಯತೆಯ ಶಿಖರವನ್ನೇರುತ್ತಿರುವ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಗೆ ದಿನನಿತ್ಯ ಸಾವಿರಾರು ಭಕ್ತರು ಬರುತ್ತಿದ್ದಾರೆ. ತನ್ನ ವಿಶಿಷ್ಟ ಶಕ್ತಿಯಿಂದ ಲಕ್ಷಾಂತರ ಭಕ್ತಗಣವನ್ನು ಸಂಪಾದಿಸಿರುವ ಈ ದಿವ್ಯ ಸನ್ನಿಧಿ ಇರೋದು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯ ಗೌಡಗೆರೆ ಗ್ರಾಮದಲ್ಲಿ. ಚಾಮುಂಡೇಶ್ವರಿ ತಾಯಿ ಒಬ್ಬಳೇ ಆದರೂ ಅವಳ ಮಹಿಮೆ ಎಲ್ಲ ಕಡೆಯೂ ಇದೆ ಹಾಗೂ ಎಲ್ಲ ಕಡೆಯೂ ಒಂದೊಂದು ಅವತಾರದಲ್ಲಿ ನೆಲೆಸಿದೆ. ಇದೀಗ ಭಕ್ತಾದಿಗಳ ಪಾಲಿನ ಸ್ವರ್ಗ. ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಮಕ್ಕಳ ಸಮಸ್ಯೆ, ಮುಟ್ಟಿನ ಸಮಸ್ಯೆ ಸೇರಿದಂತೆ ಎಲ್ಲ ತರಹದ ಸಮಸ್ಯೆಗೂ ಪರಿಹಾರ ನೀಡಿ ತನ್ನ ಪವಾಡ ಮೆರೆದಿದ್ದಾಳೆ ಈ ಗೌಡಗೆರೆಯ ಶಕ್ತಿ ದೇವತೆ. ಆದ್ದರಿಂದಲೇ ಇಲ್ಲಿಗೆ ಬರುವ ಭಕ್ತಾದಿಗಳು ತಾಯಿಯ ಗುಣಗಾನ ಮಾಡ್ತಾರೆ. ಹಾಗೆ ಇಲ್ಲಿಗೆ ಬಂದ ಭಕ್ತೆಯೊಬ್ಬರು ಮಾತನಾಡುತ್ತಾ, ನನ್ನ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಮಾತು ಕೇಳಿ ಇಲ್ಲಿಗೆ ಬಂದೆ. ಇಲ್ಲಿ ಬಹಳಷ್ಟು ಪಾಸಿಟಿವ್ ವೈಬ್ಸ್ ಇದೆ. ಇಲ್ಲಿಗೆ ಬಂದರೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಬಂದಿದೆ. ಜೊತೆಗೆ ಇಲ್ಲಿಗೆ ಬಂದು ತೆಂಗಿನಕಾಯಿ ಕಟ್ಟಿ ಹರಕೆ ಹೊತ್ತು 5 ವಾರ ಪ್ರದಕ್ಷಿಣೆ ಹಾಕಬೇಕು, ಆಗ ಖಂಡಿತ ಒಳ್ಳೆಯದಾಗತ್ತೆ ಎಂದರು. ನಾನು ತುಂಬ ಟ್ರಸ್ಟ್ ಮಾಡಿದ್ದೀನಿ. ಒಂದು ಪಾಸಿಟಿವ್ ವೈಬ್ ಇದೆ ಇಲ್ಲಿ ಬಂದಮೇಲೆ. ಸೊ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ, ಸೊಲ್ಯೂಷನ್ಸ್ ಬೇಕು ಅಂತಂದರೆ ದಯವಿಟ್ಟು ಒಂದ್ಸಲ ಇಲ್ಲಿಗೆ ಭೇಟಿ ಕೊಟ್ಟು ಒಂದು ತೆಂಗಿನಕಾಯಿನ 7 ಪ್ರದಕ್ಷಿಣೆ ಹಾಕಿ 7 ವಾರ ಅಥವಾ 5 ವಾರ ಅಥವಾ 3 ವಾರ ನಿಮ್ಮ ಕೈಲಿ ಎಷ್ಟು ವಾರಗಳಾಗುತ್ತೋ ಅಷ್ಟು ಪ್ರದಕ್ಷಿಣೆ ಮಾಡಿ ತೆಂಗಿನಕಾಯಿನ ಕಟ್ಟಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಭಾವನೆ ಇದೆ. ನನಗೂ ತುಂಬ ಪಾಸಿಟಿವ್ ವೈಬ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದೆ ಒಂದ್ಸಲ ವಿಸಿಟ್ ಮಾಡಿ. ಮತ್ತೊಬ್ಬ ಮಹಿಳೆ ಮಾತನಾಡಿ, ನನಗೆ ಹೃದಯದ ಸಮಸ್ಯೆ ಇತ್ತು, ಹಾರ್ಟ್ ಆಪರೇಷನ್ ಮಾಡಲೇಬೇಕು ಎಂದಿದ್ರು. ಆದರೆ 6 ತಿಂಗಳಿನಿಂದ ಇಲ್ಲಿಗೆ ಬರ್ತಾ ಇದ್ದು ನನ್ನ ಹೃದಯದ ಸಮಸ್ಯೆ ಬಗೆಹರಿದಿದೆ. ಆಪರೇಷನ್ ಇಲ್ಲದೆ ಗುಣಮುಖಳಾಗಿದ್ದೇನೆ ಎಂದರು. ನಂಗೆ ತುಂಬ ಹುಷಾರಿರಲಿಲ್ಲ, ಹಾರ್ಟ್ ಪ್ರಾಬ್ಲಮ್ ಇತ್ತು. ನಾನು ಬಸವನಗುಡಿಯಿಂದ ಬರ್ತಾ ಇದ್ದೀನಿ. ತುಂಬಾ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಯಾರೋ ಹೇಳಿದ್ರು ಹಿಂಗೆ ಇಲ್ಲೋದ್ರೆ ಒಳ್ಳೇದಾಗುತ್ತೆ ಅಂತ. ನಾನು 6 ತಿಂಗಳಿಂದ ಬರ್ತಾ ಇದ್ದೀನಿ. ನನಗೆ ಇವಾಗ ಆಪ್ರೇಷನ್ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದ್ದೀನಿ. ತುಂಬಾ ನನಗೆ ಅದಕ್ಕೆ ಬಿಡದೆ ವಾರ ಬರ್ತಾ ಇದ್ದೀನಿ. ನಾನು ಇವಾಗ ಆಪ್ರೇಷನ್ನು ಇಲ್ಲ, ನನಗೆ ಚೆನ್ನಾಗಿದ್ದೀನಿ. ನಾನು ಇದು ತುಂಬ ಸತ್ಯವಾದ ಮಾತು ನಾನು ಹೇಳ್ತಾ ಇರೋದು. ಹೋಗಿದ್ವಿ, ವಾಪಸ್ ಬಂದೆ. ನಾನು ಅಂತ ದುಡ್ಡಿರಲಿಲ್ಲ,
ನಾನು ಬಂದ್ಬಿಟ್ಟೆ. ನಮ್ಗೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇತ್ತು, ಅಡ್ಮಿಟ್ ಆಗಿದ್ದವಳು ವಾಪಸ್ ಬಂದೆ. ಬಂದಮೇಲೆ ಹಿಂಗೆ ಯಾರೋ ನನ್ನನ್ನು ನಮ್ಮ ಮನೆ ಪಕ್ಕದವ್ರು ಕರ್ಕೊಂಡು ಬಂದರು, ಈ ಥರ ಹೋಗೋಣ ಅಂತ. 3 ವಾರ ಆಗಿದ ತಕ್ಷಣ ನನಗೆ ಚೆನ್ನಾಗಿ ನಡೀತಾ ಇದ್ದೆ, ಚೆನ್ನಾಗಾದೆ. ಹಂಗೆ ಸರಿ ಹೋಯ್ತು. ಇವಾಗ 6 ತಿಂಗಳಿಂದ ಆರಾಮಾಗಿದ್ದೀನಿ. ಮತ್ತೆ ನಾನು ಈ ತಾಯಿ ಪಾದ ಬಿಡದೆ ಬರ್ತಾ ಇದ್ದೀನಿ. ಮತ್ತೋರ್ವ ಯುವತಿ ಮಾತನಾಡಿ, ಇಲ್ಲಿಗೆ ಬಂದಿರುವ ಜನರನ್ನ ನೋಡಿದ್ರೆ ನಿಮಗೆ ತಿಳಿಯುತ್ತೆ ಈ ದೇವಿಯ ಶಕ್ತಿ ಎಂಥದ್ದು ಅಂತ. ಇಲ್ಲಿ ಎಲ್ಲವೂ ಬಹಳ ಚೆನ್ನಾಗಿದೆ, ಪಾಸಿಟಿವ್ ಎನರ್ಜಿ ಬಂದಿದೆ. ಆದ್ದರಿಂದ ಎಲ್ಲರೂ ನಂಬಿಕೆ ಇಟ್ಟು ಇಲ್ಲಿಗೆ ಬನ್ನಿ ಎಂದರು. ಮತ್ತೊಬ್ಬ ಭಕ್ತೆ ಮಾತನಾಡಿ, ನನಗೆ ಮನೆಯಲ್ಲಿ ಬಹಳಷ್ಟು ಸಮಸ್ಯೆ ಇತ್ತು. ಇಲ್ಲಿಗೆ ಬಂದ ನಂತರ ಎಲ್ಲವೂ ನಿಧಾನವಾಗಿ ಬಗೆಹರಿಯುತ್ತಿದೆ. ನಾನು ಇದೇ ಮೊದಲ ಬಾರಿ ಬಂದಿದ್ದು, ಇಲ್ಲೇನೋ ವಿಶೇಷತೆ ಇದೆ ಎಂದರು. ಚಾಮುಂಡೇಶ್ವರಿ ತಾಯಿ ನನಗೆ ತುಂಬ ಒಳ್ಳೇದು ಮಾಡಿದ್ದಾಳೆ. ಇದು ನಾನು 2ನೇ ಸತಿ ಬರ್ತಿರೋದು. ಫಸ್ಟ್ನೇ ಸತ ಏನೋ ಮನಸ್ಸಲ್ಲಿ ಅಂದ್ಕೊಂಡು ನಾನು ಕಾಯಿ ಕಟ್ಟಿದ್ದೆ. ಆ ಕೆಲಸ ಒಂದು ಲೆವೆಲ್ಗೆ ಆಗಿದೆ. ಇನ್ನೂ 3 ಸತಿ ಬರಬೇಕು. ಯಾಕೆಂದರೆ ನಾನು ಅಂದ್ಕೊಂಡಿರೋ ಮನಸ್ಫೂರ್ತಿ ಇಷ್ಟಪಟ್ಟು ಈ ತಾಯಿಗೆ ಬರ್ತೀನಿ. ಯಾಕೆಂದರೆ ತಾಯಿ ತುಂಬ ಹೆಲ್ಪ್ ಮಾಡಿದ್ದಾಳೆ. ತುಂಬ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಬರೋಕ್ಕೆ. ದೇವ್ರ ಮಹಿಮೆ ಇಲ್ಲದೆ ಯಾರು ಇಷ್ಟು ಜನ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವೇ ನೋಡ್ತೀರಾ ಎಷ್ಟು ಜನ ಇದೆ ಅಂತ. ಇದರಲ್ಲೇ ಗೊತ್ತಾಗುತ್ತೆ ತಾಯಿ ಎಷ್ಟು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾಳೆ ಅಂತ. ನನಗೆ ಇವತ್ತು 7 ವಾರ ಕಂಪ್ಲೀಟ್ ಆಗಿದೆ. ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅದು ನನಗೆ ನೆರವೇರಿದೆ. ಸೊ ಹಾಗಾಗಿ ಇವತ್ತಿನ ಲಾಸ್ಟ್ ಡೇಸ್. ಅದು ಸ್ವಲ್ಪ ಹೀಗೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಏನೋ ಇತ್ತು, ಹಾಗಾಗಿ ಅದನ್ನು ಇಟ್ಕೊಂಡಿದ್ದೆ. ಬಟ್ ನನಗೆ 3 ವೀಕ್ಸ್ ಗೊತ್ತಾಯಿತು. ಸ್ವಲ್ಪ ಅವಾಗ ಪರವಾಗಿಲ್ಲ, ಸರಿ ಹೋಯಿತು. ಹಾಂ ಹೌದು, ಇಲ್ಲಿಗೆ ಬಂದೋದ್ಮೇಲೆ ಎಲ್ಲ ಸರಿ ಹೋಯಿತು. ತುಂಬ ಖುಷಿ ಆಯಿತು ನನಗಂತೂ. ಇಲ್ಲಿ ಬಂದಮೇಲೆ ಏನೋ ಒಂಥರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸ್ತು. ಸೊ ಯಾರ್ಯಾರಿಗೆ ಏನೇನು ಆಗಬೇಕು ಅನಿಸುತ್ತೋ, ಬೇರೆ ಕಡೆ ಹೋದರೆ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿಗೆ ಬಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಸೊ ನಾವು ಅಂದ್ಕೊಂಡಿದ್ದು ಕೂಡ ನೆರವೇರುತ್ತೆ. ಮತ್ತೊಬ್ಬ ಮಹಿಳೆ ಮಾತನಾಡಿ, ಇಲ್ಲಿನ ಬಸಪ್ಪನವರು ನಮ್ಮ ಸಮಸ್ಯೆಗಳಿಗೆ ಪಾದದ ಮೂಲಕ ಪರಿಹಾರ ನೀಡುತ್ತಾರೆ. ಜೊತೆಗೆ ತೆಂಗಿನಕಾಯಿ ಹರಕೆ ಕಟ್ಟಿ 6 ವಾರ ಬಂದು ಪ್ರದಕ್ಷಿಣೆ ಹಾಕಿದರೆ ಒಳ್ಳೆಯದಾಗುತ್ತೆ. ಇಲ್ಲಿಗೆ ಬಂದ ನಂತರ ತಾಯಿಯ ಆಶೀರ್ವಾದದಿಂದ ನನ್ನ ಮಗನ ಮದುವೆಯೂ ಆಯಿತು ಅಂತ ಸಂತೋಷದಿಂದ ಹೇಳಿಕೊಂಡ್ರು. ತುಂಬ ಪಾಸಿಟಿವ್ ಎನರ್ಜಿ ಇದೆ. ಮತ್ತು ಬಸವಣ್ಣಂದೆಲ್ಲ ತುಂಬ ಪವಾಡ ಇದೆ. ಒಂದ್ಸಲ ಬನ್ನಿ, ಎಲ್ಲರೂ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ನಮ್ದು ಅರ್ಕೆ ಮಗನ ಮದುವೆ ಇತ್ತು, ಮಗನ ಮದುವೆ ಆಗಿದೆ. ಮತ್ತೀಗ ಮುಂದೆ ಒಳ್ಳೆ ಕೆಲಸಗಳಾಗೋದಿದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಮತ್ತೊಬ್ಬ ಯುವತಿ ಮಾತನಾಡಿ, ನಾನು ಹಲವರ ಬಾಯಲ್ಲಿ ಈ ಕ್ಷೇತ್ರದ ಬಗ್ಗೆ ಕೇಳಿ ಇದೇ ಮೊದಲ ಬಾರಿ ಬಂದಿದ್ದೇನೆ. ಯಾವಾಗಲೂ ಬರಬೇಕು ಅಂದ್ಕೊಂಡಿದ್ದೆ, ಆದರೆ ಅದಕ್ಕಿಂತ ಮುಂಚೆಯೇ ತಾಯಿ ಇಲ್ಲಿಗೆ ಕರೆಸ್ಕೊಂಡಿದ್ದಾಳೆ. ಎಲ್ಲರೂ ಬನ್ನಿ, ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂದರು. ಆ್ಯಕ್ಚುಲಿ ನಾವಿದೆ ಫಸ್ಟ್ ಟೈಮ್ ಬಂದಿರೋದು. ನಮಗೆ ಬೇರೆ ಯಾರೋ ಹೇಳಿದ್ರು ಇಲ್ಲಿ ಹೋಗ್ರಿ ಒಳ್ಳೇದಾಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಇದು ಫಸ್ಟ್ ಟೈಮ್ ಬಂದಿದೆ. ಅಂದರೆ ನಾವು ಬೇರೆ ಕಡೆ ಹೋಗ್ಬೇಕು ಅನ್ಕೊಂಡು ಬಂದಿದ್ದು ಆ್ಯಕ್ಚುಲಿ. ಅಂದರೆ ಹೆಂಗೆಂಗೋ ಆಗಿ ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ. ಅಂದರೆ ಇಲ್ಲಿಗೆ ಬರ್ಬೇಕನ್ನೋದು ಇತ್ತು, ಬಟ್ ನೆಕ್ಸ್ಟ್ ಟೈಮ್ ಬರೋಣ ಹಂಗೆ ಅಂತ ಅಂದ್ಕೊಂಡಿದ್ವಿ. ಏನೋ ದೇವ್ರ ಬ್ಲೆಸ್ಸಿಂಗ್ಸೋ ಏನೋ ಗೊತ್ತಿಲ್ಲ, ಇವಾಗ ಬಂದಿದ್ವಿ. ಹೆಂಗೆ ಅನಿಸುತ್ತೆ ಅಂದರೆ ಒಳ್ಳೇದಿದೆ, ತುಂಬ ಜನ ಬಂದಿದ್ದಾರೆ. ತುಂಬ ವೀಡಿಯೋಸ್ ಕೂಡ ನಾನು ನೋಡಿದ್ದೀನಿ. ಅದನ್ನ ನೋಡಿನೇ ಅಂದ್ಕೊಂಡಿದ್ದೆ ಬರಬೇಕಂತ. ಆ್ಯಕ್ಚುಲಿ ನಾವು ಸಂಡೇ ಬರ್ಬೇಕು ಅಂದ್ಕೊಂಡಿದ್ದು. ದೇವ್ರು ಇವತ್ತೇ ಕರ್ಸ್ಕೊಂಡಿದ್ದಾರೆ ಅಷ್ಟೇ. ಅವರೆಲ್ಲ ದೇವ್ರ ಬ್ಲೆಸ್ಸಿಂಗ್ಸ್ ಅಷ್ಟೇ. ಹಾಗೆಯೇ ಬೆಂಗಳೂರು, ಮೈಸೂರು, ಹಾಸನ, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಬಂದಿದ್ದ ಭಕ್ತರು ತಾಯಿಯ ಶಕ್ತಿಯ ಬಗ್ಗೆ ಗುಣಗಾನ ಮಾಡಿದರು. ನಾನಿದು 2 ಟೈಮ್ಸ್ ವಿಸಿಟ್ ಮಾಡಿದ್ದೀನಿ. ಒಳ್ಳೆ ವೈಬ್ಸ್ ಇದೆ. ಮೀನ್ಸ್ ಯಾವ ಥರ ಅಂತ ಹೇಳಿದ್ರೆ, ಏನು ಕಷ್ಟ ಅಂತೆಲ್ಲ ಏನು ಅಂದ್ಕೊಂಡು ಬಂದಿಲ್ಲ. ಸುಮ್ಮನೆ ಎಲ್ಲರೂ ಬರ್ತಿದ್ರು ಅಂತ ಬಂದು ರಿಪೀಟೆಡ್ ಬಂದಿದ್ದೀನಿ. ಗುಡ್ ವೈಬ್ಸ್ ಇದೆ. ದೇವರ ಶಕ್ತಿ ಇದೆ, ಅದಕ್ಕೆ ಇಷ್ಟು ಜನ ಬರ್ತಾರೆ.